ಕರ್ನಾಟಕದಲ್ಲಿ ಡೆಂಗ್ಯೂ, ಕರ್ನಾಟಕದಲ್ಲಿ ಜೀಕಣು ಬಂದಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಪ್ರತಿ ಆಸ್ಪತ್ರೆಗಳಲ್ಲಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಅಡ್ಮಿಟ್ ಆಗ್ತಾ ಇದ್ದಾರೆ. ಸರಿಯಾಗಿ ಔಷಧಿ ಸಿಗ್ತಾ ಇಲ್ಲ. ಔಷಧಿಯ ಬಿಲ್ಲನ್ನು ಜಾಸ್ತಿ ಮಾಡಿದ್ದಾರೆ. ಇದಕ್ಕೆ ಯಾವುದೇ ಕಾನೂನು ಇಲ್ಲ. ಎಷ್ಟು ಟೆಸ್ಟ್ಗೆ, ಡೆಂಗ್ಯೂ ಟೆಸ್ಟ್ಗೆ ಎಷ್ಟು ಹಣ ತಗೋಬೇಕು ಅನ್ನುವಂಥ ಸರ್ಕಾರ ನಿರ್ಧಾರ ಮಾಡಿದೆ. ಅದನ್ನು ಯಾರು ಪಾಲನೆ ಮಾಡ್ತಾ ಇಲ್ಲ. ನನಗೆ ಅನಿಸುತ್ತೆ ಡೆಂಗ್ಯೂ ಕಾರಣಕ್ಕಾಗಿ ಇವತ್ತೊಂದು ಚಿಕ್ಕ ಹುಡುಗ ಕೂಡ ಬೆಂಗಳೂರಲ್ಲಿ ಮರಣವನ್ನು ಹೊಂದಿದ್ದಾನೆ. ಅಂದರೆ ಸರ್ಕಾರದ ವ್ಯವಸ್ಥೆ ಇಷ್ಟು ಹದಗೆಟ್ಟಿದೆ, ಆರೋಗ್ಯ ಇಲಾಖೆ ಇಷ್ಟು ನಿದ್ರೆಗೆ ಜಾರಿದೆ. ಈ ಕಾರಣಕ್ಕಾಗಿ ಇವತ್ತು ಯಾವುದೇ ಕೆಲಸ ಆಗ್ತಾ ಇಲ್ಲ. ಕಾಮಗಾರಿ ಅರ್ಧಕ್ಕೆ ನಿಂತಿದೆ, ಅಲ್ಲೇ ನೀರು ನಿಂತಿದೆ, ಅಲ್ಲೇ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದ್ದಾವೆ. BWSSB ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ತುಂಬ ಪೈಪ್ಲೈನು ಸೋರಿಕೆ ಆಗ್ತಾ ಇದೆ, ಸೋರಿಕೆಯಾಗಿ ನೀರು ನಿಲ್ತಾ ಇದೆ, ಕಚರ ನಿಲ್ತಾ ಇದೆ. ಇದು ಯಾವುದನ್ನು ಕೂಡ ಗಮನಿಸುವಂಥ ಕೆಲಸವನ್ನು ಇಲ್ಲಿರುವಂಥ ಇಲಾಖೆಗಳಾಗಲಿ ಸರ್ಕಾರ ಆಗಲಿ ಮಾಡ್ತಾ ಇಲ್ಲ. ಒಂದೇ ಒಂದು ರೌಂಡನ್ನು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿಗಾಗಲಿ, ಮಂತ್ರಿಗಳಾಗಿ ಹೋಗ್ತಾ ಇಲ್ಲ. ಯಾವ ಜಾಗದಲ್ಲಿ ಯಾವ ಕಾಮಗಾರಿ ಅರ್ಧಕ್ಕೆ ನಿಂತಿದೆ, ಅಲ್ಲಿ ಏನು ಸಮಸ್ಯೆ ಇದೆ, ಎಲ್ಲೂ ನೀರು ನಿಂತಿದೆ, ಎಲ್ಲಿ ಉತ್ಪತ್ತಿ ಆಗ್ತಾ ಇದೆ, ಮಾಡ್ತಾ ಇಲ್ಲ. ಬೆಂಗಳೂರಲ್ಲಿ ಮಾರ್ಷಲ್ಗಳು ಅನ್ನುವಂಥದ್ದು ಇದ್ದಾರೆ. ಮಾರ್ಷಲ್ಗಳು ದುಡ್ಡು ಸಂಗ್ರಹ ದುಡ್ಡು ಮಾಡೋಕ್ಕೆ ಇದ್ದಾರೆ ಹೊರತು ಅವರು ಜನರ ಕೆಲಸಕ್ಕಾಗಿ ಇಲ್ಲ. BBMP ಅಧಿಕಾರಿಗಳು, ಎಂಜಿನಿಯರ್ಸು ಯಾವುದೇ ವಾರ್ಡ್ಗೆ ವಿಸಿಟ್ ಕೊಡ್ತಾ ಇಲ್ಲ. ಈ ಎಲ್ಲ ಹಲವಾರು ಸಮಸ್ಯೆಗಳು ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ ಇದ್ದಾವೆ. ಸ್ಪಂದನೆ ಮಾಡುವಂಥ ಸರ್ಕಾರ ಇಲ್ಲ. ಇದೊಂದು ಮಲಗಿರುವ ಸರ್ಕಾರ. ಇವತ್ತು ಬಂಡೆಕಲ್ಲಿನ ಮೇಲೆ ನೀರು ಹಾಕಿದರೆ ಹೇಗೆ ಪ್ರಯೋಜನ ಇಲ್ವೋ, ಅದೇ ರೀತಿ ನಾವು ಏನೇ ಹೇಳಿದರೂ ಕೂಡ ಈ ಸರ್ಕಾರದಲ್ಲಿ ಪ್ರಯೋಜನ ಇಲ್ಲ. ಯಾಕೆಂದರೆ ಕೇವಲ ಮುಖ್ಯಮಂತ್ರಿ ಯಾರಾಗಬೇಕು, ಉಪಮುಖ್ಯಮಂತ್ರಿ ಯಾರಾಗಬೇಕು, ಈ ಕಾಂಪಿಟೇಷನ್ ಕರ್ನಾಟಕದಲ್ಲಿ ನಡೀತಾ ಇದೆ. ಕಾಂಪಿಟೇಷನ್ನ ಕಾರಣಕ್ಕಾಗಿ, ಪರಸ್ಪರ ಒಲಜಗಲದ ಕಾರಣಕ್ಕಾಗಿ ಜನರನ್ನು ಮರ್ತಿರುವಂಥ ಸರ್ಕಾರ ಕರ್ನಾಟಕದಲ್ಲಿದೆ. ತಕ್ಷಣ ಎಚ್ಚೆತ್ಕೊಳ್ಬೇಕು. ಇನ್ನಷ್ಟು ಪ್ರಾಣ ಹೋಗೋ ಮೊದಲು ಎಚ್ಚೆತ್ಕೊಳ್ಬೇಕು. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಇಷ್ಟೊಂದು ರೇಪ್ ಕೇಸಸ್ ನಡೀತಿದೆ, ಮರ್ಡರ್ ನಡೀತಿದೆ, ಹಾಡುವಾಗಲೂ ಮರ್ಡರ್ ಮಾಡ್ತಿದ್ದಾರೆ. ಆದರೂ ಕೂಡ ಕೇಳೋರಿಲ್ವನ್ನಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಮುಖ್ಯಮಂತ್ರಿಗಳೇ ಇನ್ನಾದರೂ ಎಚ್ಚೆತ್ಕೊಳ್ಳಿ. ಜನ ಸಾಯುವ ಮೊದಲೇ ಎಚ್ಚೆತ್ಕೊಳ್ಳಿ. ಜನರನ್ನು ಕಾಪಾಡಿ. ಆರೋಗ್ಯಕರವಾಗಿರುವಾಗೆ ನೋಡ್ಕೊಳ್ಳಿ. ಕಾನೂನು ಸುವ್ಯವಸ್ಥೆ ಸರಿಯಾಗಿರುವಾಗೆ ನೋಡ್ಕೊಳ್ಳಿ. ಇದು ನಮ್ಮ ಆಗ್ರಹವನ್ನು ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ.